ಸರ್ ಇವಾಗ ತುಂಬಾ ಎಲ್ಲರೂ ವುಡ್ ಇಂಟೀರಿಯರ್ ಅಂತಾರೆ, ನೀವು ಏನಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗಿದ್ದೀರಿ ಅಂತ ಹೇಳಿ. ಈಗ ಎಲ್ಲ ಕಡೆ ನಾವು ಇಲ್ಲಿ ಬಾಜು ಈ ಏರಿಯಾದಾಗೆಲ್ಲ ಕಷ್ಟ ಜಾಸ್ತಿ ಇರ್ತದೆ. ಈಗ ಆ ಕಾರಣ ಸ್ವಲ್ಪ ಇದನ್ನೇ ಮೊಕ್ಕೆಲ್ಲ ಏನಿಸ್ತೀರಿ ನೀವು? ಮೊಕ್ಕೆಲ್ಲ ಯಾವ ಥರ ಇದ್ರು ಹೋಗ್ಬಿಟ್ಟು ಆ ಟೈಮ್ನಾಗ ಬಗ್ಗೆ ಚಲೋ ಕೆಲಸ ಮಾಡಿದ್ದು. ನೀವು ಆಮೇಲೆ ನಮ್ಗೆ ಒಂದು ವರ್ಕ್ ಕೂಡ ಸಜೆಸ್ಟ್ ಮಾಡಿದ್ವಿ, ಹೌದು ಅಲ್ಲೇ ಕೂಡ ಆನ್ಲೈನ್ ಮಾಡ್ತಾರೆ. ಕಲ್ಯಾಣ ಆಯ್ತು. ಸರ್ ನೆಕ್ಸ್ಟ್ ನಮ್ಮ ಆಡಿಯನ್ಸ್ಗೆ ನಮ್ಮ ವರ್ಕ್ ಮತ್ತೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಇನ್ನು ನಿಮ್ಮ ಒಂದು 2 ಅನಿಸಿಕೆಗಳಲ್ಲಿ ಮಾತಾಡಲಾಗೆ ಹೇಳ್ತೀವಿ. ಪರವಾಗಿಲ್ಲ, ಚಲೋ ಬಿಡೋರ್ಕರು ಎಲ್ಲ ಕೆಲಸ ಚಲೋ ಮಾಡಿಕೊಡ್ತೀವಿ. ಆಮೇಲೆ 1-2-3 ಸಜೆಸ್ಟ್ ಮಾಡಿದ್ದೀವಿ, ಇನ್ನೂ 1-2 ಸಜೆಸ್ಟ್ ಮಾಡಿಕೊಡ್ತೀವಿ. ಹಾಂ ಸರ್, ನಿಮ್ಮ ವರ್ಕ್ ಅಂತ ನಮ್ಗೆ ಸೆಟ್ ಆಗಿದೆ. ಥ್ಯಾಂಕ್ ಯು ಸರ್. ಹಾಯ್ ವ್ಯೂವರ್ಸ್, ಇದು ರಾಯಚೂರಲ್ಲಿ ಒಂದು ಅಲ್ಯೂಮಿನಿಯಂ ವರ್ಕ್ ಮಾಡಿರೋದು. ಕ್ಲೈಂಟ್ ಬಂದುಬಿಟ್ಟು ಅಡ್ವೊಕೇಟ್ ವಿರೂಪಾಕ್ಷ ಗೌಡ ಅಂತ. ಇದರಲ್ಲಿ ನಾವು ಏನೇನು ಅಪ್ಗ್ರೇಡ್ ಮಾಡಿದ್ದೀವಿ ಇನ್ನು ಅಲ್ಯೂಮಿನಿಯಂ ವರ್ಕಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೈಟ್ ವ್ಯೂ ನೋಡೋಣ. ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂದು ಫೈರ್ ಇದೆ. ಇಲ್ಲಿ ವುಡ್ ವರ್ಕಿಗೆ ಯಾವುದೇ ಕಡಿಮೆ ಇರಲಾರ್ದೇ ನಾವೊಂದು ಅಲ್ಯೂಮಿನಿಯಮಲ್ಲೇ ಒಂದು ವಾಲ್ನ ಡಿಸೈನ್ ಮಾಡಿದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೊಂದು ಯಾವುದೇ ವುಡ್ ವರ್ಕ್ಗಿಂತ ಕಡಿಮೆ ಇಲ್ಲ. ಇದನ್ನ ನೀವೇ ಕಮೆಂಟಲ್ಲಿ ತಿಳಿಸ್ಕೊಡಿ, ಇದು ವುಡ್ ವರ್ಕು ಅಲ್ಯೂಮಿನಿಯಮ್ಮು ನೀವು ನೋಡಿದ್ಮೇಲೆ ಗೊತ್ತಾಗುತ್ತಲ್ಲ, ಅದನ್ನ ನೀವೇ ಕಮೆಂಟ್ ಮಾಡಿ ನಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಹಾಲ್ ಪಾರ್ಟಿಷನ್. ಫೈರು ಮತ್ತು ಹಾಲ್ ಮಿಡಿಲಲ್ಲಿ ಒಂದು ಪಾರ್ಟಿಷನ್ ಡಿಸೈನ್ ಮಾಡಿದ್ದೀವಿ. ಯಾವುದೇ ರೀತಿ ಓವರ್ ಡಿಸೈನ್ ಇಲ್ಲದೆ ಒಂದು ಸಿಂಪಲ್ ಎಲಿಗೆಂಟ್ ಲುಕ್ ಕೊಡೋ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಬನ್ನಿ ನೋಡೋಣ. ಸೊ ಇಲ್ಲಿ ನೀವು ಆರ್ಚ್ ಪಾರ್ಟಿಷನ್ ನೋಡೋದಾದರೆ ತುಂಬ ಎಲಿಗೆಂಟ್ ಆ್ಯಂಡ್ ಮಾಡರ್ನ್, ದಟ್ ಡಿಫೈನ್ಸ್ ಸ್ಪೇಸ್ ಬ್ಯೂಟಿಫುಲಿ. For stylish home with a premium finish, a perfect arch for a perfect space. ಲಿವಿಂಗ್ ಏರಿಯಾ, ಇಲ್ಲಿ ಟಿವಿ ಯೂನಿಟ್ ಡಿಸೈನ್ ಮಾಡಿದ್ದೀವಿ, ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಪ್ಲಸ್ ಓಪನ್ ಕಿಚನ್ ಇದೆ, ವಿತ್ ಐಸ್ಲ್ಯಾಂಡ್ ಡೈನಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಅದು ಯಾವ ಥರ ಇದೆ ಅಂತ ನೋಡೋಣ. Illy modern aluminum kitchen partition design looks clean and modern. It makes the space look neat and organized. ಓಪನ್ ಕಿಚನ್ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ನಾವು ಲೋವರ್ಸು, ಆಮೇಲೆ ಗ್ರೇ ಕಲರ್ ನಾರ್ಮಲ್ ಸೀರೀಸು, ಹ್ಯಾಂಗಿಂಗ್ ಲೈಟ್ಸು, ಫುಡ್ PVC ಶೀಟ್ ವಿತ್ ಗ್ಲಾಸ್ ಶಟರಿಂದ ಡಿಸೈನ್ ಮಾಡಿದ್ವಿ. ನಾವು ನೋಡ್ಬೋದು ನೀವು ಎಷ್ಟು ಯೂನಿಕ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ವೀಕ್ಷಕರೇ, ಇಲ್ಲಿ ನೀವು ನೋಡ್ಬೋದು, ಇದನ್ನು ನೀವು ಓನ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅನ್ಕೊಂತಿದ್ದೀರ ನೀವು. ಇನ್ನೊಂದು ಸೈಡಲ್ಲಿ ನಾವು ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡು ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯಾವುದೇ ರೀತಿ ಸ್ಪೇಸ್ ಕೂಡ ವೇಸ್ಟ್ ಮಾಡ್ದಂಗೆ ಒಂದು ಪ್ರಾಪರ್ ಆಗಿ ಡಿಸೈನ್ ಮಾಡಿಕೊಡ್ತೀವಿ ನಾವು. ಯೂಶುವಲಿ ಇದೊಂದು ಕಿಚನ್ ಏರಿಯಾ. ಇಲ್ಲಿ ನಾರ್ಮಲಿ ಟ್ಯಾಂಡಮ್ ಬಾಸ್ಕೆಟ್ಸ್ ಇದೆ, ಓಕೆನಾ. ಲಿಕ್ಕರ್ ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆಮೇಲೆ ಒಂದು ಪ್ಯಾಂಟ್ರಿ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ, ಟವಲ್ ಯೂನಿಟ್. ಆಮೇಲೆ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರಿಗೆ ಏನು ಬೇಕೋ ಅವ್ರ ಒಂದು ರಿಕ್ವೈರ್ಮೆಂಟ್ಸ್ ಮೇಲೆ ಬಾಟಮ್ ಕ್ಯಾಬಿನೆಟು, ಮಿಡಿಲ್ ಕ್ಯಾಬಿನೆಟ್. ಸೊ ಇಲ್ಲಿ ಕಿಚನ್ ಮಿಡಿಲ್ ಕ್ಯಾಬಿನೆಟ್ ಈಸಿ ಆಕ್ಸೆಸ್ ಮತ್ತು ಕ್ಲೀನ್ ಡಿಸೈನ್ ಪರ್ಫೆಕ್ಟ್ ಇರುತ್ತದೆ ಡೈಲಿ ಯೂಸೇಜ್ಗೆ. ದ ಪಾರ್ಟಿಷನ್ ಲೇಔಟ್ ನೋಡೋದಾದರೆ ಈಸ್ ವೆರಿ ಸಿಂಪಲ್ ಮತ್ತು ಫಂಕ್ಷನಲ್. ಸ್ಟೋರೇಜ್ ಈಸ್ ವೆಲ್ ಪ್ಲ್ಯಾನ್ಡ್ ಫಾರ್ ಡೈಲಿ ಯೂಸ್. ನಿಮಗೆ ಈಸಿ ಮೇಂಟೆನೆನ್ಸ್ ಇರುತ್ತದೆ, ಜೊತೆಗೆ ಕಂಫರ್ಟಬಲ್ ಟು ವರ್ಕ್ ಇನ್, ಪರ್ಫೆಕ್ಟ್ ಫಾರ್ ಮಾಡರ್ನ್ ಹೋಮ್ಸ್. ಆ್ಯಂಡ್ ಕಮ್ಮಿಂಗ್ ಟು ದಿ TV ಕ್ಯಾಬಿನೆಟ್, ವೆರಿ ಸಿಂಪಲ್ ಟು ಮಿನಿಮಲ್ ಲುಕ್ ವಿತ್ ಸ್ಟೋರೇಜ್ ಫೆಸಿಲಿಟಿ. ಇದು ಬಂದ್ಬಿಟ್ಟು ಡೂಪ್ಲೆಕ್ಸ್ ಹೌಸ್. ಕೆಳಗಡೆಗೆ ಒಂದು ಬೆಡ್ರೂಮ್ ಕಿಚನ್ ಇನ್ ಹಾಲ್ ಇದೆ, ಮೇಲೆ ಇನ್ನೂ 2 ಬೆಡ್ರೂಮ್ಸ್ ಇದಾವೆ. ಅದನ್ನು ನೋಡೋಣ. ಓನ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾತ್ರ ಅಲ್ಲದೇ ನಾವು ಫಾಲ್ ಸೀಲಿಂಗ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಒಂದು ಸಿಂಪಲ್ ಆಗಿ ಯಾವ ಥರ ಮಾಡಿದ್ದೀವಿ ಫಾಲ್ ಸೀಲಿಂಗ್ ಅಂತ, ರೋಸ್ನ ಯೂಸ್ ಮಾಡಿಕೊಂಡು. ಬಂದ್ಬಿಟ್ಟು ಇನ್ವರ್ಟರ್ ಬಾಕ್ಸ್ ಕಮ್ ಸ್ಟೋರೇಜ್ ನೋಡ್ಬೋದು. ಇದು ನನ್ನ ವೇಟ್ನ ಕೂಡ ಬೇರ್ ಮಾಡ್ತಾ ಇದೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅಲ್ಯೂಮಿನಿಯಂ ಲೈಟ್ ವೇಟ್ ಮೆಟೀರಿಯಲ್ ವೇಟ್ನ ಬೇರ್ ಮಾಡುತ್ತೋ ಇಲ್ಲೋ ಅಂತ ಒಂದು ಡೌಟ್ ಇರುತ್ತೆ. ಇವಾಗ ನೀವು ನೋಡ್ಬೋದು ನನ್ನ ವೇಟ್ನ ಕೂಡ ಬೇರ್ ಮಾಡ್ತಾ ಇದೆ. ಅಲ್ಯೂಮಿನಿಯಂ ಲೈಟ್ ವೇಟ್ ಆಗಿರ್ಬೋದು, ಬಟ್ ಸ್ಟ್ರಾಂಗ್ ಆ್ಯಂಡ್ ಡ್ಯೂರಬಲ್ ಮೆಟೀರಿಯಲ್ಲೇ. ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಈ ಒಂದು ಬೆಡ್ರೂಮ್ ಅಲ್ಲಿ ನೋಡ್ಬೋದು ನೀವು. ಇದು ಮತ್ತೆ ಅಲ್ಯೂಮಿನಿಯಂ ಅಂತ ಡೌಟ್ ಪಡಬೇಡಿ, ಇದು ವುಡ್ಡೆ.
ನಾವು ಇದನ್ನೇನಕ್ಕೆ ತೋರಿಸ್ತಿದ್ದೀವಿ ಅಂದರೆ ನಾವು ಕೆಲವೊಂದು ಕ್ಲೈಂಟ್ಗೆ ವುಡ್ ಬೇಕಿರುತ್ತೆ, ಅಲ್ಯೂಮಿನಿಯಂ ಬೇಕಿರುತ್ತೆ. ಪಾರ್ಸ್ಲಿ ವುಡ್ ಕೇಳ್ತಾರೆ, ಪಾರ್ಸ್ಲಿ ಅಲ್ಯೂಮಿನಿಯಂ ಕೇಳ್ತಾರೆ. ಎರಡನ್ನೂ ನಾವು ಮಾಡಿಕೊಡ್ತೀವಿ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಮ್ಮದು. This is a stylish bed bag design. It enhances the look of a bedroom. The design adds elegance and comfort. ಇದು ಬಂದ್ಬಿಟ್ಟು ಕಾಟನ್ ಬೆಡ್ ಬ್ಯಾಗ್ ಡಿಸೈನ್ ಮಾಡಿದ್ದೀವಿ. ವುಡ್ಡಲ್ಲಿ ನಾವು ಡಿಸೈನ್ ಮಾಡಿಕೊಟ್ಟಿರೋದು. ಇದನ್ನ ನೋಡ್ಬೋದು, ಪಾರ್ಷಿಯಲಿ ಕುಷನ್ ವರ್ಕ್ ಮಾಡಿದ್ದೀವಿ, ಚಿಸಲ್ ರೋಸ್ನ ಯೂಸ್ ಮಾಡಿದ್ದೀವಿ, ಆಮೇಲೆ ಗೋಲ್ಡನ್ ಟಿಪ್ಪಟ್ಟಿ ಯೂಸ್ ಮಾಡಿದ್ದೀವಿ, ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಇದು ಸ್ಟೈಲಿಶ್ cot design that meets durability with comfort. ಓನ್ಲಿ ಕಾಟನ್ ಬೆಡ್ ಬ್ಯಾಗ್ ಮಾತ್ರ ಅಲ್ಲ, ಟಿವಿ ಯೂನಿಟ್ ಕೂಡ ಡಿಸೈನ್ ಮಾಡಿದ್ದೀವಿ. ಅದು ಸಿಮಿಲರ್ ಟು ಬೆಡ್ ಬ್ಯಾಗ್ ಏನು ಯೂಸ್ ಮಾಡಿದ್ರು ಅದೇ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಮ್ಯಾಚ್ ಸಿಂಕ್ ಆಗೋ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಓನ್ಲಿ ಬೆಡ್ರೂಮ್ ಮಾತ್ರ ಅಲ್ಲ, ಇಲ್ಲಿ ಒಂದು ಹಿಡನ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ವಾಕಿಂಗ್ ವಾರ್ಡ್ರೋಬ್ ಇದೆ. ಇದರಲ್ಲಿ ಮತ್ತೆ ಅಲ್ಯೂಮಿನಿಯಂ ಮೆಟೀರಿಯಲ್ ಯೂಸ್ ಮಾಡಿಕೊಂಡೆ ವಾರ್ಡ್ರೋಬ್ನ ಡಿಸೈನ್ ಮಾಡಿದ್ದೀವಿ. ಬನ್ನಿ ನೋಡಿ. ವಾಕಿನ್ ವಾರ್ಡ್ರೋಬಲ್ಲಿ ಒಂದು ಓಪನೇಬಲ್ ವಾರ್ಡ್ರೋಬ್ನ ಡಿಸೈನ್ ಮಾಡಿದ್ದೀವಿ. ಇದು ನಿಮಗೆ ಗ್ರೇ ಮಾರ್ಬಲ್ ಸೀರೀಸು ಮತ್ತು ವೈಟ್ ಮಾರ್ಬಲ್ ಸೀರೀಸ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡಿದ್ದೀವಿ. ಓನ್ಲಿ ವಾಕಿನ್ ವಾರ್ಡ್ರೋಬಲ್ಲಿ ವಾರ್ಡ್ರೋಬ್ ಮಾತ್ರ ಅಲ್ಲದೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ, ಮತ್ತು ನಿಮಗೆ ಒಂದು ವಾಶ್ ಬೇಸಿನ್ ಯೂನಿಟ್ ಕೂಡ ಇದೆ. ಇದು ಬಂದು ಮಾಡರ್ನ್ ಅಲ್ಯೂಮಿನಿಯಂ ವಾರ್ಡ್ರೋಬ್. ಲೈಟ್ ವೇಟ್ ಆಗಿರುತ್ತದೆ ಆ್ಯಂಡ್ ಸ್ಟ್ರಾಂಗ್ ಇರುತ್ತದೆ. ರಸ್ಟ್ ಮತ್ತು ಟರ್ಮೈಟ್ ಇರುವುದಿಲ್ಲ. ಇಟ್ ಕೀಪ್ಸ್ ಯುವರ್ ಬೆಡ್ರೂಮ್ ಆರ್ಗನೈಸ್ಡ್ ಆ್ಯಂಡ್ ಸ್ಟೈಲಿಶ್. ಇದು ಸ್ಲೀಕ್ ಡೋರ್ಸ್ ಜೊತೆಗೆ ಲೋ ಮೇಂಟೆನೆನ್ಸ್ ಆಗಿರುತ್ತದೆ. ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮ್. ಪಿಸ್ತಾ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದು ಓಪನೇಬಲ್ ಡೋರ್ನ ಡಿಸೈನ್ ಮಾಡಿದ್ದೀವಿ. ಟೀ ಪಟ್ಟಿಸ್ನ ಯೂಸ್ ಮಾಡಿಕೊಂಡು ಒಂದು ಯೂನಿಟ್ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಸೆಂಟ್ರಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಕೊಟ್ಟಿದ್ದೀವಿ. ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಸ್ಪೇಸ್ ಕೂಡ ಮಾಡ್ಬೋದು. ಈ ಒಂದು ಬೆಡ್ರೂಮ್ ಅಲ್ಲಿ ಗ್ರೇ ಮಾರ್ಬಲ್ ಸೀರೀಸ್ PVC ಲ್ಯಾಮಿನೇಟ್ ಯೂಸ್ ಮಾಡಿಕೊಂಡು ನಾವು ಸ್ಲೈಡಿಂಗ್ ವಾರ್ಡ್ರೋಬ್ನ ಡಿಸೈನ್ ಮಾಡಿದ್ದೀವಿ. ವಾರ್ಡ್ರೋಬ್ಸ್ ಅಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಜೊತೆಗೆ ಡ್ರಾ ಫೆಸಿಲಿಟಿ ಮತ್ತೆ ಮಿರರ್ ಯೂನಿಟ್, ಕಂಪ್ಲೀಟ್ ಬಾಕ್ಸ್ ಯೂನಿಟ್ ಅಥವಾ ಓನ್ಲಿ ಫ್ರೇಮ್ ಯೂನಿಟ್, ಎವ್ರಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. If you have any enquiries, please do contact us.